ಹಲೋ ವೆಲ್ಕಮ್ ಬ್ಯಾಕ್ ಟು ಸಿರೀಸ್ ಸಿದ್ದು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಹೆಲ್ತಿಯಾಗಿರೋ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೋತಾ ಇದ್ದೀನಿ. ಮನೆಯೇ ಹಾಗಲಕಾಯಿ ಮತ್ತು ಸೌತೆಕಾಯಿ ಇತ್ತು, ಅದನ್ನೇ ಯೂಸ್ ಮಾಡಿಕೊಂಡು ಒಂದು ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೋತಾ ಇದ್ದೀನಿ. ಅರ್ಧ ಹಾಗಲಕಾಯಿ ಮತ್ತು ಅರ್ಧ ಸೌತೆಕಾಯಿನ ತೊಗೊಂಡಿದ್ದೀನಿ. ಹಾಗಲಕಾಯಿ ಅಂತೂ ತುಂಬಾ ಕಹಿ ಇರುತ್ತೆ, ಕುಡಿಯೋದಕ್ಕಾಗೋದಿಲ್ಲ. ಬೆಳಗ್ಗೆ ಟೈಮ್ ಅಂತೂ ಕುಡಿಯೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅರ್ಧ ಸೌತೆಕಾಯಿನ ಹಾಕ್ಕೊಂಡ್ರೆ ಎರಡು ಬ್ಯಾಲೆನ್ಸ್ ಆಗಿ ಅಷ್ಟೇನು ಕಹಿ ಅಂತ ಅನಿಸೋದಿಲ್ಲ. ಅದ್ರ ಜೊತೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿದ್ರೆ ಅಷ್ಟು ನಮ್ಮ ಕಹಿ ಅಂತ ಅನಿಸೋದಿಲ್ಲ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕುಡಿಯೋದ್ರಿಂದ ನಾನು 2 ಗ್ಲಾಸ್ ಆಗುವಷ್ಟು ಮಾಡ್ಕೊಂಡಿದ್ದೆ. ಮೊದಲು ಕುಡಿಬೇಕಾದ್ರೆ ನನಗೂ ತುಂಬಾ ಕಹಿ ಅನ್ನಿಸ್ತಿತ್ತು. ನಾನೇ ನನ್ನ ಹಸ್ಬೆಂಡ್ ಮಾಡಿಕೊಡ್ತಿದ್ದೆ, ಆದರೂ ನಾನು ಕುಡಿತಿರ್ಲಿಲ್ಲ. ಬೆಳಗ್ಗೆ ಕುಡಿದ್ರಂತೂ ಒಂಥರ ಆಗಿಬಿಡುತ್ತೆ, ಅಷ್ಟು ನಂಗೆ ಕಂಫರ್ಟ್ ಅಂತ ಅನಿಸಲ್ಲ ಅಂತ ನಾನು ಕುಡಿತಿರ್ಲಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟು ಏನು ಕಹಿ ಅಂತ ಅನಿಸೋದಿಲ್ಲ, ಕುಡಿಬೋದು. ಅರ್ಧ ಸೌತೆಕಾಯಿ ಹಾಕ್ಕೊಂಡಿರ್ತೀವಲ್ಲ, ಅಷ್ಟು ಕಹಿ ಅಂತ ಅನಿಸೋದಿಲ್ಲ. ಹಾಗಲಕಾಯಿ ಅಂತೂ ಶುಗರ್ ಪೇಷಂಟ್ಗಳಿಗೆ ತುಂಬಾ ಒಳ್ಳೆ ವೆಜಿಟೇಬಲ್ಸು. ನಮ್ಮ ಬಾಡಿಯಲ್ಲಿರುವಂಥ ಶುಗರ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬೆಳಗ್ಗೆ ಕುಡಿಯೋದ್ರಿಂದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡ್ತಿರೋರ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ವೆಜಿಟೇಬಲ್ ಡ್ರಿಂಕ್ಸು. ನಾವು ಯಾವ ಥರ ನಮ್ಮ ಲೈಫ್ ಸ್ಟೈಲ್ನ ಇಟ್ಕೊಂಡಿರ್ತೀವಿ, ನಾವು ಯಾವ ಥರ ಊಟ ಮಾಡ್ತೀವಿ, ಅದ್ರ ಥರನೇ ನಮ್ಮ ಬಾಡಿನೂ ರಿಯಾಕ್ಟ್ ಮಾಡುತ್ತೆ. ನಮ್ಮ ಆರೋಗ್ಯ ಹಾಳಾಗೋದಕ್ಕಿಂತ ಮುಂಚೆ ನಾವು ಹೆಲ್ತಿಯಾಗಿರೋ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿದ್ರೆ ನಮಗೂ ತುಂಬಾ ಒಳ್ಳೆಯದಲ್ವಾ. ನಾನಿವತ್ತು ಬೆಳಗಿನ ತಿಂಡಿಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ವೆಜಿಟೇಬಲ್ಸ್ ಪಲಾವ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳಿಗೂ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಅವರು ಮನೆಯಲ್ಲೇ ಇರ್ತಾರೆ. ಮತ್ತು ನನ್ನ ಮಗನಿಗೂ ತುಂಬ ಇಷ್ಟ ವೆಜಿಟೇಬಲ್ ಪಲಾವು ಮತ್ತು ಮಸಾಲೆ ಹಾಕಿರೋ ಐಟಮ್ಸ್, ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ನನ್ನ ಹಸ್ಬೆಂಡ್ಗೆ ವೆಜಿಟೇಬಲ್ ಪಲಾವ್ಗೆ ಜಾಸ್ತಿ ವೆಜಿಟೇಬಲ್ಸ್ ಹಾಕಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ಎಲ್ಲರೂ ಇಷ್ಟಪಟ್ಟು ತಿಂತಾರಲ್ಲ ಅಂತ ಅಂದ್ಬಿಟ್ಟು ಬೆಳಗಿನ ಟಿಫನ್ಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವ್ನೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ವೆಜಿಟೇಬಲ್ ಪಲಾವ್ಗೆ ನಾನು ಆಲೂಗೆಡ್ಡೆ, ಗೆಡ್ಡೆಕೋಸು, ಬೀನ್ಸು ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ನಾನು ಬೆಳಗಿನ ಟಿಫನ್ಗೆ ಮಾತ್ರ ಆಗಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ. ನಾನು ಮಧ್ಯಾಹ್ನಕ್ಕೆ ಬಿಸಿಯಾಗಿ ಅನ್ನ ಸಾಂಬಾರು ಮಾಡ್ಕೋಬೇಕಲ್ವ, ಅದಕ್ಕೆ ಒನ್ ಟೈಮ್ಗೆ ಆಗಿರೋದ್ರಿಂದ ಒಂದು ಸ್ವಲ್ಪನೇ ಮಾಡ್ಕೋತೀನಿ. ಇವಾಗಂತೂ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನು ಬಟಾಣಿ ಬದಲು ಅವರೆಕಾಳನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸ್ನೂ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಮಿಕ್ಸಿಯಲ್ಲಿ ಮಸಾಲೆ ರುಬ್ಕೊಬಿಡೋಣ. ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ, ಮತ್ತು ಒಂದು ಬೆಳ್ಳುಳ್ಳಿ, ಒಂದು ದಪ್ಪ ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು 1 ಇಂಚು ಅಷ್ಟು ಶುಂಠಿ ತೊಗೊಂಡು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಪಾಲಕ್ ಸೊಪ್ಪು ಹಾಕೋದ್ರಿಂದ ನಮಗೆ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಗ್ರೀನ್ ಕಲರ್ ತುಂಬ ಚೆನ್ನಾಗಿರುತ್ತೆ, ನ್ಯಾಚುರಲ್ ಕಲರು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 2 ಸ್ಪೂನಷ್ಟು ಕಾಯಿ ಹಾಕೋತಾ ಇದ್ದೀನಿ ಅಷ್ಟೇ. ನಾನು ಜಾಸ್ತಿ ಏನು ಕಾಯಿ ಯೂಸ್ ಮಾಡಲ್ಲ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಬಂದ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವು ಪಾಲಕ್ ಸೊಪ್ಪನ್ನ ಹಾಕಿರೋದ್ರಿಂದ ಆ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದು ಬಿಸಿ ಆದಮೇಲೆ ಒಂದು 2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಅದೆಲ್ಲ ಕಾದ್ಮೇಲೆ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ನಾವು ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಹಸಿ ಸ್ಮೆಲ್ಲೆಲ್ಲ ಹೋದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಹಾಕ್ಕೊಂಡು ನಾವು ಹಚ್ಚಿಟ್ಕೊಂಡಿರುವಂಥ ತರಕಾರಿ ಎಲ್ಲ ಹಾಕ್ಕೊಂಡು ನಾನಿವತ್ತು ಬಟಾಣಿ ಬದಲು ಅವರೆಕಾಳು ಹಾಕೋತಾ ಇದ್ದೀನಿ. ಅವರೆಕಾಳನ್ನೂ ಹಾಕ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಹಾಫ್ ಬಾಯ್ಲ್ ಮಾಡ್ಕೊಬಿಡೋಣ. ಅಷ್ಟರಲ್ಲಿ ನಾನು 10 ನಿಮಿಷ ಮೊದಲೇ ಅಕ್ಕಿನ ನೆನೆಸಿಟ್ಟಿದ್ದೆ. ಅಕ್ಕಿನ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನಿವತ್ತು ಕುಕ್ಕರ್ನ ಮುಚ್ಚುತ್ತಾ ಇಲ್ಲ, ಬರೀ ಲಿಡ್ ಕ್ಲೋಸ್ ಮಾಡಿ ಹಾಗೇ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ನಾನು ಹಸ್ಬೆಂಡ್ಗೆ ಅಂತ ಮೊಳಕೆ ಕಾಳಿನ ಸಲಾಡ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಮೊಳಕೆ ಕಟ್ಟಿ ಎತ್ತಿಟ್ಟಿದ್ದೆ ಬಾಕ್ಸ್ಗೆ ಹಾಕಿ. ಇವಾಗ ಒಂದು 3 ಸ್ಪೂನ್ ಆಗೋಷ್ಟು ಮೊಳಕೆ ಕಾಳನ್ನ ಹಾಕೋತಾ ಇದ್ದೀನಿ. ಅವ್ರಿಗೆ ಮಾತ್ರ ಅಷ್ಟೇ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ಸೌತೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ, ಒಂದು ಅರ್ಧ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಉದುರಿಸ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹಣ್ಣು ಮತ್ತು ಪೆಪ್ಪರ್ ಪೌಡ್ರು ಮಾತ್ರ ನಾನು ಯೂಸ್ ಮಾಡ್ತಿರೋದು. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನನ್ನ ಮಗಳು ಬನಾನಾನ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಇವಾಗ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಮನೇಲೇ ಇರ್ತಾರಲ್ಲ, ಅವ್ರಿಗೆ ಇಷ್ಟ ಆಗೋ ಥರ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವೀಟ್ ಇರಲಿ ಅಂತ ಅಂದ್ಬಿಟ್ಟು ಹನಿನ ಹಾಕೋತಾ ಇದ್ದೀನಿ. ಇವಾಗ ಚಳಿ ಇರೋದ್ರಿಂದ ನಾವು ಹನಿ ಮತ್ತು ನಿಂಬೆಹಣ್ಣ ಯೂಸ್ ಮಾಡಿದ್ರೆ ಮಕ್ಕಳಿಗೆ ಒಂದು ಸ್ವಲ್ಪ ಕೋಲ್ಡ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಎಲ್ಲನೂ ಮಿಕ್ಸ್ ಮಾಡಿ ಸೈಡಲ್ಲೇ ಇಟ್ಕೋತಾ ಇದ್ದೀನಿ.
ಇವತ್ತಿನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಅಡುಗೆ ಕೆಲಸ ಎಲ್ಲ ಮುಗೀತು. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಆಫೀಸ್ಗೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದರು. ಅವರಿಗೆ ಊಟ ಹಾಕೊಡೋಣ ಅಂತ ಹಾಕೊಡ್ತಿದ್ದೆ. ಇವತ್ತಿನ ವ್ಲಾಗ್ ಈ ಥರ ಇತ್ತು. ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.